ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಒಂದು ಟಫ್ಪ್ರೋ ಅಂತ ಸ್ನೇಹಿತರೆ. ಈ ಟಫ್ಪ್ರೋ ಒಂದು ಮೆಡಿಷನ್. ಸೊ ಇದಕ್ಕೆ ಈ ಒಂದು ಟಫ್ಪ್ರೋ ಮೆಡಿಷನ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಸೊ ಈ ಒಂದು ಟಫ್ಪ್ರೋ ಮೆಡಿಷನ್ ಇದರ ಒಂದು ಯೂಸಸ್ ಏನು, ಮತ್ತು ಇದನ್ನು ಯಾವ ರೀತಿ ಇದನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಇದರ ಒಂದು ಪ್ಯಾಕಿಂಗ್ ಏನು, ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆಗ್ತದನ್ನ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೊಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗ್ತವೆ. ಬನ್ನಿ ಒಂದು ವಿಡಿಯೋ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಟಫ್ಪ್ರೋ ಮೊದಲಿಗೆ ಒಂದು ಪ್ಯಾಕೇಜಿಂಗ್ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತ. ಸೊ ಮೊದಲಿಗೆ ನೀವು ಫ್ರಂಟಲ್ಲಿ ನೋಡೋದಾದ್ರೆ ನಮಗೆ ಇಲ್ಲೊಂದು ಕಂಟೆಂಟ್ ಅದು ಔಷಧ ನೇಮ್ ಸಿಗುತ್ತೆ. ಸೊ ಬ್ಯಾಸಿಲಿಸ್ ಕ್ಲಾಸಿಸ್ ಸ್ಪೋರ್ಟ್ಸ್ ಸಸ್ಪೆನ್ಷನ್ ಅಂತ. ಮತ್ತು ಇಲ್ಲಿ ಒಂದು ಕೆಳಗಡೆ ಬಂದುಬಿಟ್ಟು ನಿಮಗೆ ಟಫ್ಪ್ರೋ ಅಂತ ಒಂದು ಬ್ರ್ಯಾಂಡ್ ನೇಮ್ ಸಿಗುತ್ತೆ. ಕೆಳಗಡೆ ಬಂದು ಪ್ರೋಬಯೋಟಿಕ್ ಫುಡ್ ಅಂತ. ಸ್ನೇಹಿತರೆ, ಈ ಒಂದು ಪ್ರೋಬಯೋಟಿಕ್ ಫುಡ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋದಲ್ಲಿ ಪ್ರೋಬಯೋಟಿಕ್ ಅಂತ ಸಿಂಪಲಾಗಿ ಒಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಸಲುವಾಗಿ ತಿಳ್ಕೊಣ. ಸೊ ಈ ಒಂದು ಪ್ರೋಬಯೋಟಿಕ್ ಈ ಒಂದು ಫುಡ್ ಅಂತಂದ್ರೆ ಏನು, ಸೊ ಪ್ರೋಬಯೋಟಿಕ್ ಪ್ರಿಬಯೋಟಿಕ್ ಇವೆರಡು ಏನದವಪ್ಪ ಅಂದರೆ ಈ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ಈ ಒಂದು ಎರಡು ಒಳ್ಳೆ ಬ್ಯಾಕ್ಟೀರಿಯಾಗಳದಾವಲ್ಲ, ಈ ಒಂದು ಪ್ರೋಬಯೋಟಿಕ್ ಪ್ರಿಬಯೋಟಿಕ್. ಸೊ ಒಂದು ಕೆಟ್ಟ ಬ್ಯಾಕ್ಟೀರಿಯಾನ ವಿರುದ್ಧ ಏನು ಮಾಡ್ತಾವಪ್ಪ ಅಂದರೆ ಹೋರಾಡ್ತಾವೆ. ಸೊ ಒಳ್ಳೆ ಬ್ಯಾಕ್ಟೀರಿಯಲ್ ಬೇಕಾಗ್ತದೆ ದೇಹಕ್ಕೆ. ಅದಕ್ಕಾಗಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ನಮಗೆ ಬೇಕಾಗಿರೋದ್ರಿಂದ ಇದಕ್ಕೆ ಪ್ರೋಬಯೋಟಿಕ್ ಫುಡ್ ಅಂತ ಕರೀತಾರೆ. ಈ ಒಂದು ಏನು ಮೆಡಿಸಿನ್ ತೊಗೊತೀವಲ್ಲ ಪ್ರೋಬಯೋಟಿಕ್ ಫುಡ್. ಸೊ ಫಾರ್ ಓರಲ್ ಯೂಸ್ ಓನ್ಲಿ, ಯಾವುದೇ ರೀತಿ ನೀವು ಇಂಜೆಕ್ಷನ್ಸನ್ನು ಮತ್ತು ಬೇರೆ ಯೂಸಾಗಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ಬಾಯಿ ಮುಖಾಂತರ ತೆಗೆದುಕೊಳ್ಬೇಕಾಗತ್ತೆ. ಸೊ ನೆಟ್ ಕ್ವಾಂಟಿಟಿ ಬಂದುಬಿಟ್ಟು ನಿಮಗೆ 50 ml. ಸೊ 10 ಮಿನಿ ಬಾಟಲ್ಸ್ ಇಂಟು 5 ml ಅಂತಂದ್ರೆ 5 ml ಬಾಟಲ್ಸ್ ಇರ್ತಾವೆ. ಅಂದರೆ 5 ml ಬಾಟಲ್ ಇರ್ತವೆ, ಟೋಟಲ್ 50 ml. ಮತ್ತು ಬಲಭಾಗಕ್ಕೆ ಬಂದರೆ ಅದರಲ್ಲಿ ಕೂಡ ನಿಮಗೆ ಒಂದು ಟಫ್ಪ್ರೋ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮನ್ನು ಕೊಟ್ಟಿದ್ದಾರೆ. ಮತ್ತು ಎಡಭಾಗಕ್ಕೆ ಬಂದರೂ ಸಹ ನಿಮಗೆ ಟಫ್ಪ್ರೋ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮು. ಸೊ ಮೇಲೆ ನೋಡಿದ್ರೆ ಸೇಮು, ಕೆಳಗಡೆ ನೋಡೋದು ಸೇಮು. ಸೊ ಹಿಂದ್ಗಡೆ ನೋಡ್ತಾ ಹೋಗೋಣ. ಸೊ ಹಿಂದ್ಗಡೆ ಬಂದುಬಿಟ್ಟು ನಿಮಗೊಂದು ಯಾವಾಗ ಮಾಡಿ ಯಾವಾಗಿಲ್ಲ ಯಾವಾಗ ಬ್ಯಾಚ್ ನಂಬರು, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರಿ ಮತ್ತೊಂದು MRP ಕೊಟ್ಟಿದ್ದಾರೆ. ಸೊ ಮತ್ತು ಇಲ್ಲಿ ಒಂದು ಪ್ರಿಕಾಷನ್ಸ್ ಸಹ ಕೊಟ್ಟಿದ್ದಾರೆ ನಿಮಗೆ. ಸೊ ಪ್ರಿಕಾಷನ್ಸ್ ಸಹ ಓದ್ಕೊಳ್ಳಿದ್ದೇನೆ, ನಾನು ಹೇಳ್ತಾ ಹೋಗ್ತೇನೆ ಮುಂದೆ. ಮತ್ತು ಇಲ್ಲಿ ಕಂಟೆಂಟನ್ನು ಯಾವ್ಯಾವ ಎಷ್ಟೆಷ್ಟು ಗ್ರಾಮ್ ಅದಾವೆ ಅಂತ ಕೊಟ್ಟಿದ್ದಾರೆ. ಮತ್ತು ಅದು ಯಾವ ರೀತಿ ತೊಗೋಬೇಕು, ಅದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ ಏನು, ಮತ್ತು ಇದನ್ನು ಯಾವ ರೀತಿ ಯಾವ ಯೂಸ್ ಮಾಡಬೇಕು ಅನ್ನೋದು ಸಹ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದು ಪ್ಯಾಕೇಜಿಂಗ್. ಸೊ ಇದನ್ನು ಈ ಒಂದು ಪ್ಯಾಕೇಜನ್ನು ಓಪನ್ ಮಾಡೋಣ ಇವಾಗ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಸಣ್ಣ ಮಿನಿ ಬಾಟಲ್ಸ್ ಸಿಗ್ತವೆ. ಸೊ ಈ ರೀತಿ ಸಣ್ಣ ಒಂದು ಮಿನಿ ಬಾಟಲ್ಸ್ ನಿಮಗೆ 10 ಮಿನಿ ಬಾಟಲ್ಸ್ ಸಿಗ್ತವೆ. ಸೊ 2, 4, 6, 8, 9 ಒಂದು ಕಡಿಮೆ ಇದೆ ಸ್ನೇಹಿತರೆ. ಓಕೆ, ಒಂದು ಕಡಿಮೆ ಇದೆ. ಇಂಥ 10 5 ml ಬಾಟಲ್ ಸಿಗ್ತವೆ ನಿಮಗೆ. ಸೊ ಇದನ್ನು ನೀವು ಓಪನ್ ಮಾಡ್ಬೋದು. ಹೆಂಗಂದ್ರೆ ಇದನ್ನು ರೀತಿ ಕಟ್ ಮಾಡಿದ್ರೆ ಓಪನ್ ಆಗ್ತವೆ. ಓಪನ್ ಮಾಡಿ ಇದನ್ನು ಮಕ್ಕಳಿಗೆ ಇದು ಮಾಡ್ಬೋದು. ಇದನ್ನು ಓಪನ್ ಮಾಡಿಕೊಂಡು ಮಕ್ಕಳಿಗೆ ಇದನ್ನು ಕೊಡಿಸ್ಬೋದು. ಈ ರೀತಿ ಇದರ ಒಂದು ಪ್ಯಾಕೇಜಿಂಗ್ ಬಂದ್ಬಿಟ್ಟು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇದರ ಒಂದು ಏನಂತಾರೆ, ಇದು ನಿಮ್ಗೆ ಕಾಂಪೋಸಿಷನ್ ನೋಡಿದ್ರೆ ಇದರ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮಗೆ ಈ ಒಂದು ಏನಿದೆ ಅಲ್ಲ, ಇದು ಒಂದು ಬ್ಯಾಸಿಲಿಸ್ ಕ್ಲಾಸಿಸ್ ಸ್ಪೋರ್ಟ್ಸ್ ಸಸ್ಪೆನ್ಷನ್. ಸೊ ಇದು 2 ಬಿಲಿಯನ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ 2 ಬಿಲಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅನಿಸಿದ್ರೆ, ಇಲ್ಲಿ 2 ಬಿಲಿಯನ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಈ ಒಂದು 2 ಬಿಲಿಯನ್ಸ್ ಸ್ಪೋರ್ಟ್ಸ್ ಅದಾವೆ ಅಂತಂದರೆ ಲೈವ್ ಮೈಕ್ರೋ ಆರ್ಗನಿಸಮ್, ಒಂದು ಲೈವ್ ಬ್ಯಾಕ್ಟೀರಿಯಾ ಒಂದು ಬ್ಯಾಕ್ಟೀರಿಯಾ ಫುಡ್ ಅಂತ ಅಂತಾರೆ. ಸೊ ಬ್ಯಾಸಿಲಿಸ್ ಕ್ಲಾಸಿಸ್ ಸ್ಪೋರ್ಟ್ಸ್ 2 ಬಿಲಿಯನ್ ಇದರ ಮೇನ್ ಒಂದು ಕಂಟೆಂಟ್ ಬಂದುಬಿಟ್ಟು. ಸೊ ಇವೆಲ್ಲ ಉಳ್ಕಿದೆಲ್ಲ ಏನಂದರೆ ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಟೋಟಲಿ ಫ್ಯಾಟ್. ಸೊ ಇವೆಲ್ಲ 0.07%, 0.005 ಗ್ರಾಮು. ಸೊ ಅಷ್ಟೇ ಜಾಸ್ತಿ ಒಂದು ಪಟಗಳು ಇಷ್ಟೆಲ್ಲ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಎನರ್ಜಿ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್, ಟೋಟಲ್ ಫ್ಯಾಟ್ಸ್ ಮತ್ತು ಸೋಡಿಯಮ್. ಮತ್ತು ಮೇನ್ ಬಂದ್ಬಿಟ್ಟು ಇದೊಂದು ಬ್ಯಾಸಿಲಿಸ್ ಕ್ಲಾಸಿಸ್ ಸ್ಪೋರ್ಟ್ಸ್ ಸಸ್ಪೆನ್ಷನ್ ಇದೆ ಮೇನ್ ಇದರಲ್ಲಿರುವಂಥ ಒಂದು ಮೇನ್ ಔಷಧ ಬಂದುಬಿಟ್ಟು ನಿಮಗೆ ಅದು. ಮತ್ತು ಇದು ಒಂದು ಪ್ರೋಬಯೋಟಿಕ್ ಫುಡ್ ಆಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಬಂದುಬಿಟ್ಟು ಇದಾಗಿರುತ್ತೆ. ಒಂದು ಬ್ಯಾಸಿಲಿಸ್ ಕ್ಲಾಸಿಸ್ ಸ್ಪೋರ್ಟ್ಸ್ ಸಸ್ಪೆನ್ಷನ್ UBBC 0.72 ಬಿಲಿಯನ್ ಅಂತ. ಇದರ ಒಂದು ಈ ಒಂದು ಉಪಯೋಗ ಬಂದುಬಿಟ್ಟು ಯೂಸಸ್ ಬಂದುಬಿಟ್ಟು ಈ ಒಂದು ಟಫ್ಪ್ರೋ ಅನ್ನುವಂಥ ಒಂದು ಮೆಡಿಷನ್ ಅಂತಂದರೆ, ಸೊ ಇದು ಸಸ್ಪೆನ್ಷನ್ ಇದೆ. ಇದು ಮೇನ್ ಅದರ ಒಂದು ಯೂಸಸ್ ಬಂದುಬಿಟ್ಟು ಡಯೂರಿಯಾ. ಸೊ ಡಯೂರಿಯಾ ಯಾರಿಗೆಲ್ಲ ಆಗಿರ್ತೈತಲ್ಲ ಒಂದು ಸಣ್ಣ ಮಕ್ಕಳಲ್ಲಿ ಅಂಥವ್ರಿಗೆ ಈ ಒಂದು ಬಾಟಲ್ನ, ಈ ಒಂದು ಮಿನಿ ಬಾಟಲ್ನ ಸಣ್ಣ ಮಕ್ಕಳಿಗೆ ಕೊಡ್ತಾರೆ. ಈ ಮೇನ್ಲಿ ಬಂದುಬಿಟ್ಟು ಒಂದು ಡಯೂರಿಯಾ
ಇಲ್ಲ ಅಂತಂದ್ರೆ ಒಂದು ಡೈಜೆಷನ್ ಆಗ್ತಿರಂಗಿಲ್ಲ ಸರಿಯಾಗಿ. ಸೊ ಅಂಥವ್ರಿಗೆ ಕೊಡ್ತಾರೆ. ಮತ್ತು ಈ ಒಂದು ಸಣ್ಣ ಕರ್ನಲ್ಲಿ ಏನಾದರೂ ತೊಂದರೆ ಇತ್ತಂತಂದ್ರೆ ಅದಕ್ಕೆ ಇರಿಟೇಬಲ್ ಬೌವಲ್ ಡಿಸೀಸ್ ಸಿಂಡ್ರೋಮ್ ಅದಕ್ಕೂ ಕೂಡ ಕೊಡ್ತಾರೆ. ಮತ್ತು ಇದು ಬೌವಲ್ ರೆಗ್ಯುಲಾರಿಟೀಸ್ ಅಂದರೆ ಒಂದು ಬೌವಲ್ ಇದೆಯಲ್ಲ ಅದನ್ನು ಸೊ ನಿಮಗೆ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡುತ್ತೆ ಇದನ್ನು ತೊಗೊತಾ ಇದ್ದರೆ. ಮತ್ತು ಇದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಯೂಸ್ ಮಾಡ್ತಾರೆ. ಮತ್ತು ಟ್ರಾವೆಲಿಂಗ್ ಡಯೂರಿಯಾ ಅಂದರೆ ಟ್ರಾವೆಲಿಂಗ್ ಆಗ್ತಾ ಇದ್ದಾಗ ಸ್ವಲ್ಪ ಸಂಡಾಸ್ ಬಂದ ಆಗುತ್ತೆ ಅವ ಅಂತ ಇನ್ ಕೇಸ್ ಅಂಥ ಸಂದರ್ಭದಲ್ಲಿ ಕೂಡ ಇದನ್ನು ಒಂದು ಟಫ್ರೋ ಅನ್ನುವಂಥ ಒಂದು ಪ್ರೋಬಯೋಟಿಕ್ ಫುಡ್ ಸಸ್ಪೆನ್ಷನನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಇದರ ಯೂಸಸ್ ಗೊತ್ತಾಯಿತು, ಕಂಪೋಸಿಷನ್ ಗೊತ್ತಾಯಿತು, ಮತ್ತು ಅದರ ಒಂದು ಪ್ಯಾಕೇಜಿಂಗ್ ಗೊತ್ತಾಯಿತು. ಸೊ ಇವಾಗ ಅದರ ಒಂದು ಯಾವ ರೀತಿ ತೆಗೆದುಕೊಳ್ಬೇಕು ಈ ಒಂದು ಸಸ್ಪೆನ್ಷನ್ ಅಂತ ನೋಡೋದಾದ್ರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿಮ್ಮ ಒಂದು ರೆಕಮೆಂಡೆಡ್ ಸರ್ವಿಂಗ್ ಸೈಜ್ ಅಂತ 2 ಮಿನಿ ಬಾಟಲ್ಸ್ ಪರ್ ಡೇ ಫಾರ್ ಎ ಚಿಲ್ಡ್ರನ್ ಅಂತಂದರೆ ನಿಮಗೆ 2 ಬಾಟಲ್ ಅದಾವ, ಬೆಳಿಗ್ಗೆ ಒಂದು ರಾತ್ರಿ ಒಂದು ಪೂರ ಕುಡಿಸ್ಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಬಾಟಲನ್ನು ಇವು 5 ml ಇರುತ್ತಲ್ಲ, ಸೊ ಈ ಒಂದು ಬಾಟಲನ್ನು ನೀವು ಪೂರ ಕುಡಿಸ್ಬೇಕಾಗತ್ತೆ ದಿನಕ್ಕೆ 8 ಟೈಮ್. ಇದನ್ನು ಈ ರೀತಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇವಾಗ ಯಾವ ರೀತಿ ಯೂಸ್ ಮಾಡೋದು ಗೊತ್ತಾಯಿತು. ಮತ್ತು ಇದನ್ನು ಏನೆಲ್ಲ ಪ್ರಿಕಾಷನ್ ತೆಗೆದುಕೊಳ್ಬೇಕು, ಇದನ್ನು ಒಂದು ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅಂತಂದ್ರೆ ಇದನ್ನು ಕಂಪಲ್ಸರಿಯಾಗಿ ಇದನ್ನು ಓರಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಯಾವುದೇ ರೀತಿ ಇಂಜೆಕ್ಷನ್ ರೂಪಲ್ಲಿ ಇದನ್ನು ತೆಗೆದುಕೊಳ್ಬಾರ್ದು. ಮತ್ತು ಇದನ್ನು ತೆಗೆದುಕೊಳ್ಬೇಕಂತಂದ್ರೆ ಇದನ್ನು ಒಂದು ಏನು ಮಾಡಿ ಅಂತಂದ್ರೆ ಸ್ನೇಹಿತರೆ, ಶೇಕ್ ವೆಲ್ ಬಿಫೋರ್ ಯೂಸ್. ಇದು ಮಸ್ಟ್ ಆ್ಯಂಡ್ ಶುಡ್ ಸ್ನೇಹಿತರೆ. ಅದನ್ನು ನಾವು ಕುಡಿಬೇಕಂತಂದ್ರೆ ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ. ಮತ್ತೊಂದು ಪ್ರಿಕಾಷನ್ಸ್ ಏನು ತೊಗೋಬೇಕಂತಂದ್ರೆ ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ಓಪನ್ ಮಾಡಿದ ತಕ್ಷಣ ಮತ್ತು ಸೈಡಿಗೆ ಇಡಲ್ಲ. ಇದನ್ನು ಕ್ಯಾಪನ್ನು ಓಪನ್ ಮಾಡ್ತಿರಲ್ಲ, ಸೊ ಇದು ಓಪನ್ ಮಾಡಿದ ತಕ್ಷಣ ಇದನ್ನು ಸೈಡಿಗೆ ಇಡಲ್ಲ. ಆಗಿನ ತಕ್ಷಣ ಓಪನ್ ಮಾಡಿದ ತಕ್ಷಣ ಇದನ್ನು ಕುಡಿಬೇಕಾಗತ್ತೆ. ಸೊ ಈ ರೀತಿ ಇದನ್ನು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಮತ್ತು ಇದನ್ನು ಯಾವುದೇ ರೀತಿ ನಿಮ್ಗೆ ಮಕ್ಕಳ ಹತ್ತಿರ ಇಡೋಂಗಿಲ್ಲ. ಇದೊಂದು ಈ ಒಂದು ಬಂದುಬಿಟ್ಟು ನಿಮ್ಮ ಮಕ್ಕಳ ಹತ್ತಿರ ಇಡೋಂಗಿಲ್ಲ. ಮತ್ತು ಈ ಮಾಯ್ಶ್ಚರಿಂದ ಈ ಒಂದು ಮಾಯ್ಶ್ಚರ್ ಅಂದರೆ ಜಾಸ್ತಿ ಮಾಯ್ಶ್ಚರ್, ಸೊ ಮಾಯ್ಶ್ಚರ್ ಪ್ರೊಟೆಕ್ಷನ್ ಮಾಡಬೇಕು. ಮತ್ತು ಯಾವುದೊಂದು 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಮೆಡಿಸಿನ್ ಏನಿದೆ ಈ ಒಂದು ಟಫ್ಪ್ರೋ ಅನ್ನುವಂಥದ್ದು, ಸೊ ಅಲ್ಲಿ ನೀವು ಅದನ್ನು ಇಡಬೇಕಾಗತ್ತೆ. 25 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಆಗ್ಬಿಡು. ಸೊ ಅದರ ಒಳಗಡೆ ಇದ್ದರೆ ಮಾತ್ರ ಇದನ್ನು ಒಂದು ಟೆಂಪ್ರೇಚರ್, ಒಂದು ರೂಮ್ ಟೆಂಪ್ರೇಚರಲ್ಲಿ ಇಡ್ರಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಒಂದು ಮರ್ತಿದ್ದೆ ಸ್ನೇಹಿತರೆ, ಇದರ ಒಂದು ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ನಿಮಗೆ ಸನ್ ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಇದರ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ನಿಮಗೆ ಸಣ್ಣ ಒಂದು ಫಾರ್ಮಾಸ್ಯೂಟಿಕಲ್ ಅವರು ಮಾರ್ಕೆಟಿಂಗ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಯುನೀಕ್ ಬಯೋಟೆಕ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ಟಫ್ಪ್ರೋ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಗಳಿದೆ ಇದರ ಬಗ್ಗೆ ಮಾಹಿತಿ ಇನ್ನೂ ಬೇಕಾಗ್ತದೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.